ರೈತ ಮಿತ್ರರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 12 ರೂಪಾಯಿಯಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಒಂದು ವಿಮಾ ಮೊತ್ತ ಅಥವಾ ಇನ್ಸೂರೆನ್ಸ್ ಪಡಿತಕ್ಕಂತಹ ಒಂದು ಸ್ಕೀಮ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಒಂದು ಸ್ಕೀಮ್ ನಿಮಗೆ ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಎಲ್ಲ ಬ್ಯಾಂಕ್ಗಳಲ್ಲಿ ಕೂಡ ನಿಮಗೆ ಈ ಒಂದು ಸ್ಕೀಮ್ನ ಒಂದು ನಿಮಗೆ ಬೆನಿಫಿಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್. ರೈತರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ನಿಮಗೆ ಒಂದೇ ಕಡೆ ಸಿಗುತ್ತೆ. ಸೊ ಅದರಿಂದ ನೀವು ಇಲ್ಲಿವರೆಗೂ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSBY ಅಂತ ಪ್ರತಿ ವರ್ಷ 12 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಈ ಒಂದು ಪಾಲಿಸಿ ಅಡಿಯಲ್ಲಿ 12 ರೂಪಾಯಿ ಪಾವತಿ ಮಾಡಿದಂತಹ ವ್ಯಕ್ತಿಗೆ ಇಲ್ಲಿ 2 ಲಕ್ಷ ರೂಪಾಯಿ ಒಂದು ವಿಮಾ ಮೊತ್ತ ಅವರ ಮೇಲೆ ಇರುತ್ತೆ. ಒಂದ್ ವೇಳೆ ಅವನಿಗೆ ಏನಾದರಲ್ಲಿ ಅಪಘಾತ ಸಂಭವಿಸಿದಲ್ಲಿ, ಆಕ್ಸಿಡೆಂಟ್ಗಳು ಸಂಭವಿಸಿದಲ್ಲಿ, ಅಂತಹ ಒಂದು ಆಕಸ್ಮಿಕ ಮರಣ ಹೊಂದಾದಲ್ಲಿ ಅವರ ಒಂದು ನಾಮಿನಿಗೆ ಇಲ್ಲಿ 2 ಲಕ್ಷ ರೂಪಾಯಿಗಳ ಮೊತ್ತ ಇಲ್ಲಿ ನೀಡಲಾಗುತ್ತೆ. ಇನ್ನು ಈ ಒಂದು ಪಾಲಿಸಿ ಮಾಡಲು ವಯಸ್ಸು ಎಷ್ಟು ಇರಬೇಕಪ್ಪ ಅಂತ ಕೇಳೋದಾದ್ರೆ ವಯಸ್ಸಿನ ಮಿತಿ ಬಂದು ನಿಮಗೆ ಕನಿಷ್ಠ 18 ವರ್ಷ ಇರಬೇಕಾಗುತ್ತೆ, ಗರಿಷ್ಠ 70 ವರ್ಷದ ಒಳಗೆ ಇರಬೇಕಾಗುತ್ತೆ. ಆಗಾದಲ್ಲಿ ಮಾತ್ರ ಈ ಒಂದು ಪಾಲಿಸಿಯಲ್ಲಿ 12 ರೂಪಾಯಿ ಪಾವತಿ ಮಾಡಿ ಪಾಲಿಸಿಯನ್ನು ಪಡಿಬಹುದು. ಹಾಗೇನೆ ಒಂದ್ ವೇಳೆ ಪಾಲಿಸಿ ಮಾಡಿಸಿದಂತಹ ವ್ಯಕ್ತಿಯು ಏನಾದರೂ ಆಕ್ಸಿಡೆಂಟ್ ಆಗಿ ಅಂಗವೈಕಲ್ಯ ಹೊಂದಿದಲ್ಲಿ, ಅಂದ್ರೆ ಈಗ ಮೇಜರ್ ಅಂಗವೈಕಲ್ಯ ಹೊಂದಿದಲ್ಲಿ ನಿಮಗೆ ಸಂಪೂರ್ಣವಾಗಿ, ಈಗ ಉದಾಹರಣೆಗೆ ಹೇಳೋದಾದ್ರೆ ಅವನ ಒಂದು 2 ಕಣ್ಣುಗಳಾಗಿರ್ಲಿ, 2 ಕೈ ಕಾಲು, ಹೀಗೆ ಶಾಶ್ವತ ಅಂಗವೈಕಲ್ಯ ಆದಲ್ಲಿ ಅವನಿಗೆ ಸಂಪೂರ್ಣ 2 ಲಕ್ಷ ದೊರಕುತ್ತೆ. ಹಾಗೇನೆ ಇಲ್ಲಿ 1 ಕೈ, 1 ಕಾಲು, 1 ಕಣ್ಣು, ಹೀಗೆ ಏನಾದ್ರೂ ಒಂದು ಭಾಗಶಃ ಅಂಗವಿಕಲನಾದಲ್ಲಿ ಅವನಿಗೆ 1 ಲಕ್ಷ ದೊರಕುತ್ತೆ ಸ್ನೇಹಿತರೆ. ಒಂದು ವೇಳೆ ವ್ಯಕ್ತಿಯು ಸಂಪೂರ್ಣ ಮರಣ ಹೊಂದಿದಲ್ಲಿ ಅವನ ನಾಮಿಗೆ 2 ಲಕ್ಷ ರೂಪಾಯಿ ದೊರಕುತ್ತೆ. ಒಂದು ವೇಳೆ ಇಲ್ಲಿ ಸಾವಿಗೀಡಂತಹ ವ್ಯಕ್ತಿ ಸಹಜ ಸಾವು ಹೊಂದಿದ್ರೆ ಅಥವಾ ಯಾವುದೇ ಒಂದು ಕಾಯಿಲೆಯಿಂದ ಮೃತಪಟ್ಟಲ್ಲಿ ಈ ಒಂದು ಪಾಲಿಸಿ ಅಡಿಯಲ್ಲಿ ಅವನಿಗೆ ಹಣ ದೊರಕೋದಿಲ್ಲ. ಆದ್ರೆ ಇದರ ಜೊತೆಗೆ ಇನ್ನೊಂದು ಪಾಲಿಸಿ ಇದೆ ಸ್ನೇಹಿತರೆ, ಅದು ಬಂದು ನಿಮ್ಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತ. ಈ ಒಂದು ಪಾಲಿಸಿ ಅಡಿಯಲ್ಲಿ 330 ರೂಪಾಯಿ ಪಾವತಿ ಮಾಡದಲ್ಲಿ, ಅಂದ್ರೆ ಪ್ರತಿ ವರ್ಷ ಇಲ್ಲಿ 2 ಲಕ್ಷ ರೂಪಾಯಿ ವಿಮಾ ಮೊತ್ತ ದೊರಕುತ್ತೆ. ಹಾಗೆಯೇ ಸಹಜ ಸಾವು ಹೊಂದಿದಂತಹ ವ್ಯಕ್ತಿಯ ಒಂದು ನಾಮಿನಿಗೆ ಕೂಡ 2 ಲಕ್ಷ ಸಿಗುತ್ತೆ. ಆ ಒಂದು PMSBY ಸ್ಕೀಮ್ ಅಲ್ಲಿ 12 ರೂಪಾಯಿ ಪಾವತಿ ಮಾಡಿದ್ರೆ ಕೇವಲ ಆಕ್ಸಿಡೆಂಟ್ ಆದಲ್ಲಿ ಮಾತ್ರ ನಿಮ್ಗೆ ಹಣ ದೊರಕುತ್ತೆ. ಆದ್ರೆ ಇಲ್ಲಿ ಈ ಒಂದು PMJJBY ಅಲ್ಲಿ ನಿಮ್ಗೆ 330 ರೂಪಾಯಿ ಪಾವತಿ ಮಾಡಿದ್ದಲ್ಲಿ ಇಲ್ಲಿ ಸಹಜ ಸಾವು, ಕಾಯಿಲೆಯಿಂದ ಆಗ್ತಕ್ಕಂತಹ ಸಾವು ಕೂಡ 2 ಲಕ್ಷ ರೂಪಾಯಿ ನಾಮಿನಿಗೆ ದೊರಕುತ್ತೆ ಸ್ನೇಹಿತರೆ. ಈ 2 ಪಾಲಿಸಿಗಳನ್ನು ಕೂಡ ನೀವು ಮಾಡಿಸ್ಕೊಳ್ಬಹುದು. ನಿಮ್ಮ ಬ್ಯಾಂಕಿನ ಖಾತೆ ಯಾವುದೇ ಒಂದು ಬ್ಯಾಂಕಿನಲ್ಲಿ ಇರಲಿ, ನಾಳೆನೆ ನೀವು ಭೇಟಿ ಕೊಡಿ ಅಲ್ಲಿ ಸ್ನೇಹಿತರೆ. ಹಾಗೇನೆ ನಿಮ್ಮ ಜೊತೆಗೆ ಒಂದು ಆಧಾರ್ ಕಾರ್ಡ್ ಅನ್ನು ನೀವು ಇದನ್ನ ಮರಿಬೇಡಿ. ಆ ಒಂದು ಆಧಾರ್ ಕಾರ್ಡ್ ಒಯ್ದು ನಿಮ್ಮ ಒಂದು ಖಾತೆಯಲ್ಲಿ ಹಣ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ 5 ನಿಮಿಷದಲ್ಲಿ ಈ ಒಂದು ಪಾಲಿಸಿ ಮಾಡಿ ನಿಮ್ಗೆ ಈ ನಿಮ್ಮ ಒಂದು ಪಾಲಿಸಿ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಗೆ ದೊರಕಿ ಬಿಡುತ್ತೆ ಸ್ನೇಹಿತರೆ. ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ಮತ್ತಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಈ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ.